ಹೇ ಆಲ್, ಹೇಗಿದ್ದೀರಾ ಎಲ್ಲರೂ? ಇಲ್ಲಿ ನಾವಿಬ್ಬರು ಏನು ಮಾಡ್ತಾಯಿದ್ದೀವಿ ಗೊತ್ತಾ? ಸೊ ನಾವು ಗಣಪತಿ ಹಬ್ಬ ಹತ್ರ ಬರ್ತಾ ಇರೋದ್ರಿಂದ ಡೆಕೋರೇಷನ್ಗೆ ಒಂದು ಐಡಿಯಾ ಮಾಡಿದ್ದೀನಿ. ಸೊ ಸಿಂಪಲ್ ಆಗಿರೋ ಈ ಥರ ಪೇಪರ್ ಫ್ಲವರ್ಸ್ನ ಮಾಡಿ ಬ್ಯಾಕ್ ಡ್ರಾಪ್ಗೆ ಅಟ್ಯಾಚ್ ಮಾಡೋಣ ಅಂತ. ಇಲ್ಲಿ ಅಪ್ಪು ಸ್ಕ್ರೀನನ್ನು ಹೊಲಿತಾ ಇದ್ದಾನೆ. ಸೊ ಇದು ಬನಾನಾ ಬ್ಯಾಕ್ ಡ್ರಾಪ್. ಸೊ ದೀಸ್ ಆರ್ ದಿ ಫ್ಲವರ್ಸ್ ವಿಚ್ ವಿ ಮೇಡ್ ಫ್ರಮ್ A4 ಕಲರ್ ಶೀಟ್. ಸೊ ತುಂಬ ಕಲರ್ಫುಲ್ ಆಗಿರುತ್ತೆ ಆ್ಯಂಡ್ ತುಂಬ ಸಿಂಪಲ್ ಕೂಡ. ಸೊ ಇಲ್ಲಿ ನಾನು ಲೀಫ್ನ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಸೊ A4 ಶೀಟಲ್ಲಿ ಲೀಫ್ ಶೇಪ್ ಕಟ್ ಮಾಡಿಬಿಟ್ಟು, ಸೊ ಇದು ಜಿಗ್ಜ್ಯಾಗ್ ಫೋಲ್ಡ್ ಮಾಡ್ತಾ ಹೋದರೆ ಅದಾದಮೇಲೆ ಓಪನ್ ಮಾಡಿದಾಗ ಈ ಥರ ಬ್ಯೂಟಿಫುಲ್ ಆಗಿರೋ ಒಂದು ಸಿಂಪಲ್ ಆಗಿರೋ ಲೀಫ್ ಬರುತ್ತೆ. ಸಿಮಿಲರ್ಲಿ A4 ಶೀಟ್ನ ಕಂಪ್ಲೀಟಾಗಿ ಈ ಥರ ಜಿಗ್ಜ್ಯಾಗ್ ಫೋಲ್ಡ್ ಮಾಡಿ ಅದನ್ನ ಹಾಫ್ ಫೋಲ್ಡ್ ಮಾಡ್ತಾ ಇದ್ದೀನಿ. ಸೊ ಅದಾದಮೇಲೆ ಒಂದು ಪೆನ್ಸಿಲಿಂದ ಅದಕ್ಕೆ ಒಂದು ಲೀಫ್ ಶೇಪ್ ಕೊಡ್ತಾ ಇದ್ದೀನಿ. ದೀಸ್ ಆರ್ ವೆರಿ ಸಿಂಪಲ್ ಫ್ಲವರ್ಸ್. ಸೊ ಇವಾಗ ಇದನ್ನು ಕಟ್ ಮಾಡಿದ್ರೆ ಸೊ ಹಾಫ್ ಪಾರ್ಟ್ ಆಫ್ ದಿ ಫ್ಲವರ್ ರೆಡಿ ಆಯಿತು. ಅದೇ ಥರ 2 ಪೀಸಸ್ನ ಮಾಡಿಕೊಂಡು ಎರಡನ್ನೂ ಈ ಥರ ಸ್ಟ್ಯಾಪ್ಲರಿಂದ ಅಟ್ಯಾಚ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಒಂದು ಫ್ಲವರ್ಗೆ 2 ಪೀಸಸ್ ಬೇಕಾಗುತ್ತೆ. ಸೊ ಇದಾದಮೇಲೆ ಅಲ್ಲಿ ಸೆಂಟರಲ್ಲಿ ಒಂದು ಗ್ಲಿಟರ್ ಶೀಟನ್ನ, ಅದಕ್ಕೆ ಹಿಂದೆ ಅಡೆಸಿವ್ ಇರುತ್ತೆ. ಸೊ ಆ ಗ್ಲಿಟರ್ ಶೀಟ್ನ ಒಂದು ಸರ್ಕಲ್ ಆಗಿ ಕಟ್ ಮಾಡಿ ಸೊ ಫ್ಲವರ್ ಮಧ್ಯದಲ್ಲಿ ಹಚ್ಚಿದ್ರೆ ಸೊ ಬ್ಯೂಟಿಫುಲ್ ಆಗಿರೋ ಫ್ಲವರ್ಸ್ ರೆಡಿ ಆಗುತ್ತೆ. ಸೊ ದಿಸ್ ಇಸ್ ಅ ಸಿಂಪಲ್ ಬ್ಯಾಕ್ ಡ್ರಾಪ್. ಬನಾನಾ ಲೀಫ್ ಬ್ಯಾಕ್ ಡ್ರಾಪ್ ಇದೆ, ಅದ್ರ ಮೇಲೆ ಒಂದು ಯೆಲ್ಲೋ ಕಲರ್ ಕರ್ಟನ್. ಸೊ ಈ ಸ್ಟ್ಯಾಂಡ್ ಬಂದು ಇದು ನಾನೇ ಮಾಡಿಸಿರೋದು. ಆ್ಯಕ್ಚುಲಿ ನಾನು ಆಚೆ ಶಾಪಲ್ಲಿ ಕೇಳಿದಾಗ ಅದಕ್ಕೆ ಒಂದು 3,500 ಆಗುತ್ತೆ ಅಂತ ಹೇಳಿದ್ರು. ಬಟ್ ನಾನು ಈ ಸ್ಟ್ಯಾಂಡನ್ನು ಒಂದು 500 ರೂಪೀಸಲ್ಲೇ ಮಾಡ್ಕೊಂಡಿದ್ದೀನಿ. ಸೊ ನಾವಿಬ್ಬರು ಇವಾಗ ವಿತ್ ದ ಹೆಲ್ಪ್ ಆಫ್ ಡಬಲ್ ಸೈಡೆಡ್ ಟೇಪ್ ಈ ಫ್ಲವರ್ಸ್ನೆಲ್ಲ ಆರ್ಚ್ಗೆ ನಾನು ಫಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ತುಂಬ ಡಿಫಿಕಲ್ಟ್ ಅನ್ನಿಸ್ತು. ಎಷ್ಟು ಸರಿ ಅಟ್ಯಾಚ್ ಮಾಡಿದ್ರೂ ಅದು ಮತ್ತೆ ಬೀಳ್ತಾನೆ ಇತ್ತು. ಸೊ ಫಸ್ಟ್ ಅದಕ್ಕೆ ಒಂದು ರೌಂಡ್ ಆರ್ಚ್ಗೆ ಟೇಪ್ನ ಹಾಕಿಬಿಟ್ಟು ಅದ್ರ ಮೇಲೆ ನಾನು ಫಿಕ್ಸ್ ಮಾಡ್ತಾ ಇದ್ದೀನಿ. ಸೊ ಇದಾಗಿತ್ತು ನಮ್ಮದು ಡೆಕೋರೇಷನ್. ಆ್ಯಂಡ್ ಫೈನಲ್ ಲುಕ್ ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ ನಿಮಗೆ. ಸೊ ಇದು ಲೀಫ್ನ ಅಟ್ಯಾಚ್ ಮಾಡಿದ್ದು. ಸೊ ಹಿಯರ್ ಇಸ್ ದ ಫೈನಲ್ ಲುಕ್. ಸೊ ಐ ಹೋಪ್ ಇದು ನಿಮಗೆ ಒಂದು ಐಡಿಯಾ ಸಿಕ್ತು ಅನಿಸುತ್ತೆ. ಥ್ಯಾಂಕ್ ಯು ಎವ್ರಿ ಒನ್.